ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮ ಪಕ್ಷದ 18 ಶಾಸಕರು ಗೋವಿಂದರಾಜ್ಗೆ ಮತ ಹಾಕಿದ್ದಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಜೆಡಿಎಲ್ಪಿ ನಾಯಕ ಹೇಳಿದ್ದಾರೆ. ಬಿಜೆಪಿಯ ಹೆಚ್ಚುವರಿ ಮತಗಳು ಕೂಡ ನಮ್ಮ ಅಭ್ಯರ್ಥಿಗೆ ಬಂದಿವೆ. ಪಕ್ಷೇತರ ಶಾಸಕರ ಮನವೊಲಿಕೆಗೆ ಯತ್ನವನ್ನ ಮಾಡಿದ್ದೇವೆ. ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಬಹಳಷ್ಟು ರಣರೋಚಕವಾಗಿದೆ ಪರಿಷತ್ ಚುನಾವಣೆ. ನಿಮಗೆ ಎಷ್ಟು ಮಾತ್ರ ಆತ್ಮವಿಶ್ವಾಸ ಇದೆ ಸರ್? ಏನಾಗಿದೆ, ನಮ್ಮಲ್ಲಿ ಇರತಕ್ಕಂಥ 18 ಜನ ಎಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಗೋವಿಂದರಾಜ್ಗೆ ಮತ ಹಾಕೋದ್ರಲ್ಲಿ ಸಂಶಯ ಇಲ್ಲ. ಜೊತೆಯಲ್ಲಿ ಬಿಜೆಪಿಯ ಹೆಚ್ಚುವರಿ ಮತಗಳು ಕೂಡ ನಮ್ಮ ಅಭ್ಯರ್ಥಿ ಪರವಾಗಿ ಬಂದಿರ್ತದೆ. ನಾವು ಇಂಡಿಪೆಂಡೆಂಟ್ ಶಾಸಕರನ್ನು ಕೂಡ ನಾವು ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗಾಗಿ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಮತ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೇವೆ. ಸರ್, ನೀವೆಲ್ಲ ನಿನ್ನೆಯಿಂದಲೂ ಕುಮಾರಸ್ವಾಮಿ ಅವ್ರ ಜೊತೆ ಇದ್ರಿ, ಯಾವ ರೀತಿ ಮತದಾನ ಮಾಡಬೇಕೇನೋ ಅಂತ ಅದೆಲ್ಲ ಆಯಿತು. ಆದರೆ ರಾತ್ರಿ ಜಿಟಿ ದೇವೇಗೌಡರು ಮತ್ತೆ ಅನೂರು ಮಂಜುನಾಥ್ ಅವರು ಬರಲಿಲ್ಲ, ಪ್ರತ್ಯೇಕವಾಗಿ ಬಂದು ಮತದಾನ ಮಾಡೋದ್ರು. ಅನೂರು ಮಂಜುನಾಥ್ ನಮ್ಮ ಜೊತೆನೆ ಬಂದ್ರು. ಇವಾಗ ಎಲ್ಲರೂ ಕೂಡ ಒಟ್ಟಾಗಿ ಬಂದ್ವಿ. ಅವರು ಮದುವೆಗಳು ಮತ್ತೆ ಯಾವುದೋ ಬೇರೆ ಸಮಾರಂಭಗಳಿದ್ದರಿಂದ ಅವರು ಜೊತೆಲಿ ಇರ್ಲಿಕ್ಕೆ ಆಗಿಲ್ಲ, ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅನೂರು ಮಂಜುನಾಥ್ ಎಲ್ಲರೂ ಕೂಡ ಒಟ್ಟಾಗಿ ಬಂದು ಜಿಟಿ ದೇವೇಗೌಡರು 2 ದಿನಗಳಿಂದ ಅವ್ರ ಊರಲ್ಲಿ ಇಲ್ಲದೆ ಇದ್ರಿಂದ ಅವ್ರು ನೇರವಾಗಿ ಬಂದು ಮತದಾನ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಹಾಗಾಗಿ ಆ ಥರನೇ ಮಾಡಿದ್ದಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಕಾಂಗ್ರೆಸ್ ಅವರು 2 ದಿನ ರೆಸಾರ್ಟ್ಗೆ ಹೋಗೋ ಥರ ಜೆಡಿಎಸ್ ಅವರು ಮಾಡಿದ್ರ ಅಂತ ಈಗ ಏನಾಗಿದೆ, ಅವರೆಲ್ಲ ಅನುಮಾನ ಇದೆ. ಅವರೆಲ್ಲ ಅವರ MLA ಬಗ್ಗೆ ಇವ್ರು 3 ವರ್ಷ ನಡ್ಕೊಂಡಂತ ರೀತಿ ಇರ್ಬೋದು, ಇವ್ರ MLA ಇರ್ತಕ್ಕಂಥ ಅಸಮಾಧಾನ ಇರ್ಬೋದು, ಅವರಿಗೆ ಅನುದಾನಗಳು ಕೊಡದೇ ಇರತಕ್ಕಂಥ ಕ್ಷೇತ್ರಗಳು ಇರ್ಬೋದು, ಇದೆಲ್ಲ ನೋಡಿ ಖಂಡಿತ ಅಲ್ಲಿ ಬೇಸತ್ತು ಹೋಗಿದ್ದಾರೆ ಅಲ್ಲಿಯ ಶಾಸಕರುಗಳೇ. ಹಾಗಾಗಿ ಈ ತರ 2 ದಿನ ಮುಂಚೆನೆ ಅವ್ರ MLAಗಳನ್ನ ಅವರು ಒಂದು ರೂಲಿಂಗ್ ಪಾರ್ಟಿಯವರಾಗಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನೀವೇ ಯೋಚನೆ ಮಾಡಬೇಕಾಗ್ತದೆ. ನೀವು ಇವ್ರನ್ನ ಯತ್ನಾಳ್ ಅವ್ರನ್ನ ಮತ್ತೆ ST ಸೋಮಶೇಖರ್ನ ಹೆಬ್ಬಾರ್ ಅವ್ರನ್ನ ಸಂಪರ್ಕ ಮಾಡಿ? ಖಂಡಿತ ಅವ್ರನ್ನೆಲ್ಲ ಸಂಪರ್ಕ ಮಾಡಿದ್ದೇವೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಇವತ್ತು ಫ್ರೀ ಆಗಿರೋದ್ರಿಂದ ಅವ್ರನ್ನ ಸಂಪರ್ಕ ಮಾಡಿ ಅವರೆಲ್ಲರೂ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ಲಿಕ್ಕೆ ನಾವೆಲ್ಲರೂ ಕೂಡ ಮತ ಯಾಚನೆ ಮಾಡಿದ್ದೇವೆ. ಒಟ್ಟಾರೆ ನಿಮ್ಮ ಅಭ್ಯರ್ಥಿ ಗೆಲ್ತಾರಂತ ಅನುಕೂಲ ಆಗುತ್ತೆ, ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ. ಇದಿಷ್ಟು ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ಅವರ ಒಂದು ಮಾತು. ಕ್ಯಾಮರಾಮನ್ ಪ್ರದೀಪ್ ಜೊತೆ ಮಾರುತಿ ಪಾಗೋಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.